ಥೋ, ನಂಗೊಬ್ಳಿಗೆ ಅದು ಯಾವ ಥರ ನಿದ್ರೆ ಬಂದು ಹೋತೇನೋ. ಬೇಗ ಬರುಬ್ಬಕು ಅಂದ್ಕೊಂಡೇ ಮಲ್ಗಿನೇ, ಎಚ್ಚರ ಆಗಲ್ಲ. ಬಂಗಾರಿ ಕಾದು ಹೋದ್ನೇನು. ಈಗ ಸಿಕ್ಕಿದ್ರೆ ಮಾತ್ರ ಸರಿ ಬೈತಾನೆ. ಎಂಥದಾರು ಹೇಳಿ ಅವನ ಬಾಯಿ ಮುಚ್ಚಿಸ್ಬೇಕು. ಚೈತ್ರ ಮಾಡ್ದಂಗೆ ಮಾಡ್ಬೇಕು ಇವತ್ತು. ಹಾಗೆ ಮಾಡ್ತೀನಿ. ಏನಾರು ಹೇಳಿ ಒಂದೇ ಸಮ ಮಾತಾಡಿ ಶುರು ಮಾಡಿದ್ರೆ ಅವನು ಎಂತ ಮಾಡೋದಿಲ್ಲ, ಸುಮ್ಮನೆ ಹೋಗ್ತಾನೆ ಪಾಪ. ಈಗ ಬತ್ತಿದ್ದೀಯಲ್ಲ, ಒಂದು ಸತಿನಾರು ನೀ ಹೇಳಿದ ಟೈಮಿಗೆ ಬತ್ತೀಯನೆ. ನಾನೇ ಏನಾರು ಹಿಂಗೆ ಲೇಟಾಗಿ ಬಂದಿದ್ರೆ ಎಷ್ಟು ಬೈತಿದ್ದೆ ಅಲ್ಲ. ಹೋದ್ರೆ ಮತ್ತೆ ಅದಕ್ಕೂ ಸಿಟ್ಟು ಮಾಡ್ತೀಯ. ಎಂತದ ಬಂಗಾರೆ ನೀನು ಈ ಥರ ನೋಡಿ ಸುಸ್ತಾಗ್ತದೆ. ನಿಂಗೆ ಅದು ಗೊತ್ತಾಗಲ್ಲ. ಹಂಗಾರೆ ಯಾವಾಗಲೂ ನೀನು ಹೇಳಿದ ಟೈಮಿಗೆ ಬಂದ್ಬಿಡ್ತೀಯ. ಎಷ್ಟು ಸತಿ ನೀನು ಲೇಟಾಗಿ ಬರಲ್ಲ. ನಾನೇನಾರು ಅವಾಗ ಹಂಗೆ ಹೇಳಿದ್ನ ನಿಂಗೆ? ಈಗ ಒಂದ್ಸತಿ ತಡಾಗಿ ಬರೋದಕ್ಕೆ ಎಷ್ಟು ಮಾತಾಡ್ತೀಯ ಅಲ್ಲ ನೀನು? ಅಷ್ಟೇ ಹೋಗ್ಬೇಕಿತ್ತು. ನಾನೇನು ಬೇಡ ಅಂತ ಹೇಳಿದ್ನ? ಸ್ವಲ್ಪ ನಿಧಾನ ಮಾತಾಡೆ ಮರತೆ. ಈಗ ಮಾತಾಡೋದು ಮಾತ್ರ ನಿಧಾನ ಮಾತಾಡೋ ಅಂತ ಹೇಳ್ತೀಯ, ಬರೋದು ಮಾತ್ರ ಬೇಗ ಬರಬೇಕಿತ್ತು ಅಂತ ಹೇಳ್ತೀಯ ಅಲ್ಲ. ಚುರುಕಿದ್ರೆ ಎಲ್ಲದರಲ್ಲೂ ಇರಬೇಕು. ಒಂದ್ರಲ್ಲಿ ಹಂಗಿದ್ದು ಒಂದ್ರಲ್ಲಿ ಹಿಂಗಿರೋಕ್ಕಾಗಲ್ಲ, ಗೊತ್ತತನ? ಅಲ್ಲ, ಸ್ವಲ್ಪ ನಂಗೆ ಮಾತಾಡೋಕೆ ಬಿಡ. ತಡಿಯ, ನಾನು ಎಂತ ಹೇಳಿದೆ ಅಂತದೀಗ? ಅದು ಹಂಗೆ, ನೀನು ಯಾವಾಗಲೂ ಹಿಂಗೆ ಮಾಡಿದ್ರೆ ನೀನು ಮಾಡಿದ ಮಾತ್ರ ನಿಂಗೆ ಎಂಥದ್ದು ಗೊತ್ತಾಗಲ್ಲ. ನೀನು ಹೇಳಿದ್ದು ನಿಂಗೆ ಎಂಥದ್ದು ಗೊತ್ತಾಗಲ್ಲ. ನೀನು ಎಂತ ಹೇಳಿದೆ ಅಂತೀಯ. ನಾವು ಒಂಚು ತಡಾಗಿ ಬಂದಿದ್ದಕ್ಕೆ ಎಷ್ಟು ಮಾತಾಡ್ತೀಯ ಅಲ್ಲ ನೀನು? ನಂಗೇನು ಬೇಜಾರಾಗಲ್ಲ. ನಾನೇನು ಬೇಕು ಅಂತ ಬರ್ದೇ ಇದ್ದಿದ್ದ? ನಂಗೆ ಏನು ತೊಂದರೆ ಆಯಿತು ಅಂತ ಅದನ್ನೇನಾರು ಕೇಳಿದೆ ನೀನು? ಅಮ್ಮ ತಾಯಿ, ಸುಮ್ಮನಿರೋ ಮರತೆ. ಗೊತ್ತಾಗದೆ ಕೇಳಿಬಿಟ್ಟೆ ಯಾಕೆ ಲೇಟ್ ಆಯ್ತು ಅಂತ. ಇನ್ನು ಯಾವತ್ತೂ ಏನೂ ಕೇಳಲ್ಲ. ನಿನ್ನ ಮಾತೊಂದು ನಿಲ್ಸು. ಹೆಂಗೆ ನಾ ಹೇಳಿರ್ಲನ? ಏ ಬಂಗಾರ, ನಿತ್ಕೊಳ್ಳ ಮರಯ್ಯ, ಬರ್ತೀನಿ, ಬಿಟ್ಟು ಹೋಗಬೇಡ.